ಅವರನ್ನು ತರಿತರಿದು ಧರ್ಮವನ್ನು ನೆಲೆಗೊಳಿಸುವುದಕ್ಕೆ ಬೇಕಾಗಿ ಜಗತ್ತಿಗೆ ಆವರಿಸಿದಂತಹ ಕಷ್ಟಕಾರ್ಪಣ್ಯಗಳನ್ನ ದೂರಗೊಳಿಸುವುದಕ್ಕೆ ಬೇಕಾಗಿ ವಿಧ ವಿಧದೊಳವತರಿಸಿ ವಿಗಡ ಖಳರನ್ನೊರಸಿ ಬಗೆ ಬಗೆಯ ಸುಖ ಈಯುವುದಕ್ಕೆ ಬೇಕಾಗಿ ಜಗದ ಅಧಿದೇವನಾದಂತಹ ನಾನು ಮಾತೃ ಸಮಾನವಾದಂತಹ ಉಜ್ಜಿತವನ್ನು ಹೊಂದಿದವನಿದ್ದೇನೆ. ಸತ್ಯ. ಅದಕ್ಕೆ ಬೇಕಾಗಿ ಭೃಗು ಮಹರ್ಷಿಗಳು ಕುಪಿತರಾಗಿ ನೀಡಿದಂತಹ ಯಾವ ಶಾಪವಾಕ್ಯಗಳಂತೂ ಅದನ್ನು ಶಿರದಲ್ಲಿ ಧರಿಸಿಕೊಂಡವನಿದ್ದೇನೆ ಸಂತೋಷ ಭರಿತನಾಗಿ. ಅದಕ್ಕೆ ಬೇಕಾಗಿ ಮತ್ಸ್ಯನಾಗಿಯೋ ಕೂರ್ಮನಾಗಿಯೋ ನಾರಸಿಂಹನಾಗಿ ಒಟ್ಟು ವಾಮನನಾಗಿ ಭಾರ್ಗವನಾಗಿ ಪ್ರಪಂಚದಲ್ಲಿ ಕಾಣಿಸಿಕೊಂಡು ಜಗತ್ತಿಗೆ ಸುಖ ಶಾಂತಿ ನೆಮ್ಮದಿಯನ್ನು ಒದಗಿಸಿದವನಿದ್ದೇನೆ. ಇದಕ್ಕೂ ಪೂರಕವೋ ಎನ್ನುವ ಹಾಗೆ ನಮ್ಮ ವೈಕುಂಠ ಲೋಕದಲ್ಲಿ ನಡೆದಂತಹ ಘಟನಾವಳಿಗಳನ್ನೊಮ್ಮೆ ಚೆನ್ನಾಗಿ ಮನನ ಮಾಡಂತೆ ನೀನು. ಏನು ಸ್ವಾಮಿ? ವೈಕುಂಠ ಲೋಕದಲ್ಲಿ ಸ್ವಾಗತಕಾರರಾಗಿದ್ದಂತಹ ಜಯ ವಿಜಯರು ಅಧಟಿನಿಂದ ಪ್ರಮತ್ತರಾಗಿ ಸಾತ್ವಿಕರಾದಂತಹ ಸಜ್ಜನರೂ ಆಗಿರುವಂತಹ ಸನಕ ಸನಂದನಾದಿಗಳನ್ನು ತಡೆದ ಕಾರಣ ಸಾತ್ವಿಕರ ಬಾಯಿಂದ ಹೊರಟದ್ದು ಘೋರ ಶಾಪವಾಕ್ಯ. ಹೌದು. ಭೂಲೋಕದಲ್ಲಿ ಮಾನವರಾಗಿ ನೀವು ಕಾಣಿಸಿಕೊಳ್ಳಿ ಎನ್ನುವ ಹಾಗೆ ಅವರ ಶಾಪ ಹುಸಿಯಾಗಕೂಡದು, ನನ್ನ ಸಂಕಲ್ಪ ಬರಿದಾಗಬಾರದು ಎನ್ನುವಂತಹ ಉದ್ದೇಶಕ್ಕೆ ಬೇಕಾಗಿ ಅದನ್ನು ಚೆನ್ನಾಗಿ ಬಳಸಿಕೊಂಡವನಲ್ವೇ ನಾನು. ಜಗತ್ತಿಗೆ ಆವಾಗ ಆವಾಗ ಆವರಿಸುವಂತಹ ಕಷ್ಟಗಳು ಯಾವ ರೀತಿ ನೀಗಿಸಲ್ಪಡಬೇಕು ಎನ್ನುವ ಹಾಗೆ ಸಂಕಲ್ಪವನ್ನು ಮಾಡಿ ಅದಕ್ಕೆ ಪೂರಕನಾಗಿ ನಾವು ವರ್ತಿಸುವವ. ಸತ್ಯ. ಈಗ ತಾನೇ ಇಂದ್ರವನ್ನು ದೂರಿಕೊಂಡನಲ್ಲ, ದುರುಳನಾದಂತಹ ರಾವಣ ಅಟ್ಟಹಾಸದಿಂದ ಮುಂದುವರಿಯುತ್ತಾ ಇದ್ದಾನೆ. ಹೌದು. ಬ್ರಹ್ಮವಂಶೀಯನಾಗಿ ಕಾಣಿಸಿಕೊಂಡ 10 ತಲೆಯನ್ನು ಹೊಂದಿರುವಂತಹ ಅವ ಸಾಮಾನ್ಯರು ಯೋಚಿಸುವ ಹಾಗೆ ಒಂದು ತಲೆಯಲ್ಲೂ ಯೋಚಿಸದೆ ದುಷ್ಟ ಪ್ರವೃತ್ತಿಯಿಂದ ಮುಂದುವರಿಯುತ್ತಾ ಇದ್ದಾನೆ. ಹೌದು. ಅದರಲ್ಲಿಯೂ ಸ್ತ್ರೀ ಲಂಪಟತನ ಎನ್ನುವುದು ಅವನಲ್ಲಿ ಅಧಿಕವಾಗಿ ಗೋಚರಿಸುತ್ತಾ ಉಂಟು. ವಿಧಿ ಇಟ್ಟಿರುವಂತಹ ವರಬಲಕ್ಕೆ ಅಂತರಾಯ ಬಾರದ ಹಾಗೆ ಅವನನ್ನು ವಧಿಸುವ ವಿಷಯಕವಾಗಿ ನಾ ಯೋಚಿಸುತ್ತಾ ಇದ್ದರೆ ನನ್ನ ಮುಖಭಾವವನ್ನು ಸ್ಪಷ್ಟವಾಗಿ ಗಮನಿಸ್ತಾ ಇದ್ದೆ. ನಿನ್ನಲ್ಲೇನೋ ಒಂದು ಮುಗುಳು ನಗೆ. ಹೌದು. ಏನೇ ಕಾಂತಿ ಈ ನಗುವಿನ ಬಗೆ ಅರ್ಥವಾಗ್ಲಿಲ್ವೇ? ಆಲಿಸಬೇಕು ಸ್ವಾಮಿ. Rasa
ಪದೈತ್ಮಗಳಿಗೆ ಅಭಿವಂದಿಸಿಕೊಂಡವರಿದ್ದೇನೆ. ಶ್ರೇಯಸ್ಸಾಗಲಿ ಸ್ವಾಮಿ, ಅರಸಿ. ಅನವರತವೂ ಅವಿರತವೂ ನಿಮ್ಮ ಪಾದ ಸೇವೆಯನ್ನು ಮಾಡಿಕೊಂಡು ಬರುವುದರ ಮುಖೇನವಾಗಿ ನನ್ನ ಜೀವನವನ್ನೇ ಧನ್ಯವಾಗಿಸಿಕೊಂಡವಳು. ಮಹಾಲಕ್ಷ್ಮಿಗೆ ಒದಗಿದ ಸೌಭಾಗ್ಯ ಯಾವುದು ಎನ್ನುವ ಹಾಗೆ ಕೇಳಿದ್ರೆ ಗೋವಿಂದನಾದಂತಹ ನಿಮ್ಮ ಪಾದ ಸೇವೆ ಮಾಡುವ ಭಾಗ್ಯ ದೊರಕಿದ್ದೇ ನನ್ನ ಜೀವನದ ಪುಣ್ಯ. ಅದರಲ್ಲಿಯೂ ಕೂಡ ಪ್ರಾಪಂಚಿಕರೆಲ್ಲರೂ ಕೂಡ ನಿಮ್ಮನ್ನು ಕರೆಯುವುದು ಹೇಗೆ? ಕಪಟ ನಾಟಕ ಸೂತ್ರಧಾರಿ ಯಾರು ಎನ್ನುವ ಹಾಗೆ ಕೇಳಿದ್ರೆ ಅದುವೇ ವೈಕುಂಠಪತಿ ಎನ್ನುವ ಹಾಗೆ ತಮ್ಮತ್ತ ಬಿಟ್ಟನ್ನು ತೋರಿಸುತ್ತಾರೆ. ನಾವು ವಿರಚಿಸುವಂತಹ ನಾಟಕದೊಳಗೊಂದು ಕಪಟ ಉಂಟು ಎನ್ನುವ ಹಾಗೆ ನೀನು ಆಡಿಕೊಳ್ಳುತ್ತಾ ಇದ್ದೀಯ ಕಾಂತೆ. ಜಗತ್ತಿನ ಒಳಿತಿಗೆ ಬೇಕಾಗಿ ಆ ಕಾಪಠ್ಯವನ್ನು ನಾ ಬೆಸೆಯಲೇಬೇಕಾಗುತ್ತದೆ. ಸತ್ಯ. ನಾ ವಿರಚಿಸುವಂತಹ ನಾಟಕದಲ್ಲಿ ಹಲವಾರು ಪಾತ್ರಗಳನ್ನು ನಿನಗೂ ನಾನು ನೀಡಿದ್ದಿದೆ. ಕೊಟ್ಟ ಪಾತ್ರ ಸಣ್ಣದಾದಾಗ ನಿನ್ನ ಮುಖ ಉಬ್ಬೇರಿದ್ದು ಉಂಟು, ಹಿಂದೊಮ್ಮೆ ಆಗಿದೆ. ಸಣ್ಣದಾಯ್ತು ಪಾತ್ರ ಅಂತ. ಹೌದೌದು. ಸಣ್ಣದೋ ದೊಡ್ಡದೋ ಎನ್ನುವ ಹಾಗೆ ನಾವು ಯೋಚಿಸುವುದಲ್ಲ. ನಮಗೆ ಕೊಟ್ಟಂತಹ ಪಾತ್ರವನ್ನು ನಾವು ಹೇಗೆ ನಿರ್ವಹಿಸಬೇಕು ಸಾಕು. ಸ್ವಾಮಿ, ನಮಗೆ ಕೊಟ್ಟಂತಹ ಪಾತ್ರದಲ್ಲಿ ಆ ಪಾತ್ರದ ಒಳ ಔಚಿತ್ಯ ಏನು ಎನ್ನುವ ಹಾಗೆ ಅರ್ಥ ಮಾಡಿಕೊಂಡು ಪಾತ್ರಕ್ಕೆ ಜೀವವನ್ನು ಕೊಡುವುದರ ಮುಖೇನವಾಗಿ ಆ ಪಾತ್ರ ಸಾಯಕೂಡುದು ಎನ್ನುವ ಹಾಗೆ ನಿರ್ಧರಿಸಿಕೊಂಡು ವ್ಯವಹರಿಸಿದವಳಿದ್ದೇನೆ ನಾನು. ಕೊನೆಗೆ ಸಾರಾಂಶ ಸರಿ ಇರಬೇಕು. ಹೌದು. ಒಟ್ಟಿನಲ್ಲಿ ನಾನು ಕೊನೆಯವರೆಗೂ ಇರಬೇಕೆನ್ನುವುದು ನಿಮ್ಮ ಚಿತ್ತದಲ್ಲಿರುವ ವಿಚಾರ. ಆ ಕಾರಣದಿಂದಲಾಗಿ ಸಂಪೂರ್ಣ ಮುಂದಿರದಿದ್ದರೂ ಕೂಡ ಹಿಂದಿಟ್ಟುಕೊಂಡು ನಾನು ನಿಮ್ಮ ಆಟವನ್ನ ತುಂಬಾ ಕಂಡವಳಿದ್ದೇನೆ. ಒಳ್ಳೆಯದು. ಅದರಲ್ಲಿಯೂ ಕೂಡ ದುಷ್ಟರ ನಾಶವನ್ನು ಮಾಡುವ ಸಲುವಾಗಿ ಶಿಷ್ಟರನ್ನು ಪರಿಪಾಲಿಸುವಂತಹ ಸಲುವಾಗಿ ಆ ನಾಟಕವನ್ನ ಯಾವ ರೀತಿಯಾಗಿ ಔಚಿತ್ಯಪೂರ್ಣವಾಗಿ ಅಂತ್ಯಗೊಳಿಸಿದ್ದೀರಾ ಎನ್ನುವುದು ಯಾರಿಂದಲೂ ಕೂಡ ಊಹಿಸಿಕೊಳ್ಳುವುದಕ್ಕೆ ಕಷ್ಟವಾದಂತಹ ವಿಚಾರ. ಅದರಲ್ಲಿಯೂ ಕೂಡ ರಾವಣನ ವಿಚಾರವಾಗಿ ತಾವು ತರ್ಕಿಸಿಕೊಳ್ಳುವುದಕ್ಕೆ ಮುಂದಾಗಿದ್ದೀರಾ. ಏನು ಅವನನ್ನು ಕೊಲ್ಲುವುದು ನಿಮಗೆ ಕಷ್ಟಕರವಾದಂತಹ ವಿಚಾರವೇ? ಬಲು ತೀಕ್ಷ್ಣವಾದಂತಹ ಆಯುಧ ಯಾವುದು ಎನ್ನುವ ಹಾಗೆ ಕೇಳಿದ್ರೆ ಅದು ನಗು. ಆ ನಗುವಿನ ಮುಖೇನವಾಗಿ ದುಷ್ಟರನ್ನ ನಾಶ ಮಾಡಬಲ್ಲದಾದಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರುವವರು. ಮತ್ತೊಂದು ಮಾತು, ಮಾತಿನ ಮುಖೇನವಾಗಿ ತಿದ್ದುವುದಕ್ಕೆ ಮುಂದಾಗುತ್ತೀರ. ತಿದ್ದುವುದಕ್ಕೆ ಒಪ್ಪಲಿಲ್ಲ ಅಂತಾಗಿದ್ದರೆ ದಂಡವನ್ನ ಪ್ರಯೋಗ ಮಾಡಬೇಕಾದಂತಹ ಸಮಯ ಬರುತ್ತದೆ. ಪಾಪ ಮಾಡಿದವರು ಅಷ್ಟು ಸುಲಭದಲ್ಲಿ ಸಾಯಕೂಡದು. ಅವರಿಗೆ ತಮ್ಮ ತಪ್ಪಿನ ಅರಿವಾಗಬೇಕು, ಪ್ರಾಯಶ್ಚಿತ್ತ ಅರಿವಾಗಬೇಕು. ಅಲ್ಲಿಯವರೆಗೆ ಅವನನ್ನು ಬದುಕಗೊಡುವುದು ಅಂದ್ರೆ ಪಾಪದ ಕೊಡ ತುಂಬಿ ತುಳುಕಬೇಕು ಅಂತ. ಅದರಲ್ಲಿಯೂ ಕೂಡ ವಿಧಿತ್ತಂತಹ ವರಬಲಕ್ಕೆ ಅಂತರಾಯ ಬಾರದ ರೀತಿಯಲ್ಲಿ ನಾವು ವ್ಯವಹರಿಸಬೇಕೆನ್ನುವ ಹಾಗೆ ಆಡ್ತಾ ಇದ್ದೀರ. ಸತ್ಯ. ಆ ಮಾತು ಕೇಳುವಾಗಲೇ ನನಗೊಂದು ವಿಚಾರದ ನೆನಪಾಗುತ್ತಾ ಉಂಟು. ಅವನಿಂದ ಪೀಡೆಗಳು ಪಟ್ಟಂತಹ ಒಬ್ಬ ನಾರಿ ಇದ್ದಾಳೆ, ವೇದವತಿ ಎನ್ನುವವಳು. ಅವಳು ಸಾಯುವ ಕಾಲಕ್ಕೊಂದು ಶಾಪವಾಕ್ಯವನ್ನು ಆಡಿಸುತ್ತಿದ್ದಾಳೆ. ಮುಂದೊಂದು ಸಮಯದಲ್ಲಿ ನೀನು ಯಾವಾಗ ಹೆಣ್ಣನ್ನು ಪೀಡಿಸುವುದಕ್ಕೆ ಮುಂದಾಗುತ್ತೀಯೋ ಆ ಹೆಣ್ಣು ಎನ್ನುವವಳು ನಿನಗೆ ಅಸ್ತ್ರವಾಗುತ್ತಾಳೆ. ಆ ಹೆಣ್ಣಿನಿಂದಲೇ ನಿನಗೆ ನಾಶವಾಗುತ್ತದೆ, ನಿನ್ನ ಅವನತಿಗೊಂದು ದಾರಿಯಾಗುತ್ತದೆ ಎನ್ನುವ ಹಾಗೆ ಆಡಿ ಹೋದವಳಿದ್ದಾಳೆ. ಅವಳ ಮಾತೆನ್ನುವುದು ಸಟೆಯಾಗಕೂಡದು, ದಿಟವಾಗಬೇಕೆನ್ನುವ ವಿಚಾರವನ್ನು ಅರಿತುಕೊಂಡಂತಹ ನಾನು ಅವನಿಯಲ್ಲಿ ಹೆಣ್ಣಾಗಿ ಉದಿಸಿ ಬರಬೇಕೆನ್ನುವ ಬಯಕೆ ನಿಟ್ಟುಕೊಂಡಿದ್ದೇನೆ. ತಮ್ಮ ಒಪ್ಪಿಗೆ ಬೇಕು ಸ್ವಾಮಿ. ನನ್ನ ಸಂಕಲ್ಪಕ್ಕೆ ಪೂರಕವಾದಂತಹ ವಾತಾವರಣ ನಿರ್ಮಾಣ ಆಯ್ತೋ ಇಲ್ಲೋ? ಆಯ್ತು ಕಾಂತೆ. ಸಾಧ್ವಿಯಾದ ಹೆಣ್ಣೊಬ್ಬಳ ಕಣ್ಣೀರು ಕ್ಷಮಾಶೀಲೆ ಎನಿಸಿದಂತಹ ವಸುಂಧರೆಯ ಕೋಪತಾಪಗಳಿಗೆ ಕಾರಣ ಆಗುತ್ತದೆ. ವೇದವತಿಗೆ ಒದಗಿ ಬಂದಂತಹ ಅತಂತ್ರ ಸ್ಥಿತಿ, ಇದಕ್ಕೆ ನಿಜವಾದಂತಹ ನ್ಯಾಯವನ್ನು ಒದಗಿಸಿಕೊಡಬೇಕಾದದ್ದು ಉನ್ನತವಾದ ಲೋಕದಲ್ಲಿರುವ ನಮಗೂ ಕರ್ತವ್ಯ. ಆತ್ಮಶೋಧನೆಯಿಂದ ಔನ್ನತ್ಯವನ್ನು ಸಂಪಾದಿಸುವಂತಹ ಸಾಧನಾ ಭೂಮಿಯಲ್ಲಿ ನಾ ಇಳಿದು ವ್ಯವಹರಿಸಬೇಕು ಎನ್ನುವಂತಹ ಯೋಚನೆಗೆ ಬದ್ಧನಾದಾಗ ನಿನ್ನನ್ನು ಬಳಸಿಕೊಳ್ಳಬೇಕಾಗುತ್ತದೆ. ಹಾಗಾದರೆ ಈ ಹಿಂದೆ ಕಾಣಿಸಿಕೊಂಡ ಹಾಗಲ್ಲ, ಬೇರೆ ರೂಪದಿಂದ ಗೋಚರಿಸಬೇಕು ಎನ್ನುವಂತಹ ತೀರ್ಮಾನಕ್ಕೆ ಬದ್ಧನಾಗಿದ್ದೇನೆ. ಮಾನವ ರೂಪಿನಿಂದ ಮರ್ಯಾದಾ ಪುರುಷೋತ್ತಮನಾಗಿ ವ್ಯವಹರಿಸಬೇಕು ಎನ್ನುವಂತಹ ಯೋಚನೆ ನನಗುಂಟು. ಜ್ಞಾನಾನಂದ ಸ್ವರೂಪನಾಗಿ ಶೀಲಗುಣ ಸಂಪನ್ನನಾಗಿ ರಾಮ ಎನ್ನುವಂತಹ ರಮಣೀಯಕವಾದ ಎರಡಕ್ಷರವುಳ್ಳವನಾಗಿ ನಾ ಕಾಣಿಸ್ತೇನೆ. ಆನಂದೋ ನಿಷ್ಪರಿಮಾಣ ಏಷಃ ರಾಮ. ಜಗತ್ತಿನ ಆನಂದವೇ ಪ್ರಪಂಚ ಮುಖದಲ್ಲಿ ಕಾಣಿಸಿಕೊಳ್ಳಬೇಕು. ನಾ ಭೂಲೋಕದಲ್ಲಿ ಕಾಣಿಸಿಕೊಳ್ಳುವ ಮೊದಲೇ ಆ ನಾಮ ಹುಟ್ಟಿಕೊಳ್ಳಬೇಕು ಎನ್ನುವಂತಹ ಯೋಚನೆಯಿಂದಲೇ ರಾಮ ಎನ್ನುವಂತಹ ಹೆಸರನ್ನು ಈ ಕಾಲದಲ್ಲಿಯೇ ನಾ ಉದ್ಘೋಷಿಸಿಕೊಂಡವನಿದ್ದೇನೆ. ಅದಕ್ಕೆ ಬೇಕಾಗಿ ಧರ್ಮದ ಬೇರು ಎಂದೆನಿಸಿ ಆನಂದದ ತೇರಾಗಿ ಮಹಿಮೆಯ ಮೇರುವಾಗಿ
ಶರಣರ ಸೂರುವಾಗಿ ಪ್ರಪಂಚದಲ್ಲಿ ಕಾಣಿಸಿಕೊಳ್ಳುತ್ತೇನೆ. ಅದಕ್ಕೆ ಬೇಕಾಗಿ ನಾ ತೀರ್ಮಾನಕ್ಕೆ ಬದ್ಧನಾಗಿ ಇಳೆಗೆ ಇಳಿಯುವವನಿದ್ದೇನೆ. ಆದರೆ ಸುದೀರ್ಘವಾಗಿ ನನ್ನೊಂದಿಗೆ ತೊಡಗಿಸಿಕೊಳ್ಳುವಂತಹ ಮಹಾಭಾಗ್ಯವನ್ನು ನಿನಗೆ ಒದಗಿಸಿಕೊಡ್ತೇನೆ, ಭೂಲೋಕದಲ್ಲಿ ಕಾಣಿಸಿಕೊಡ್ತೇನೆ.